ನಡೀತಿದೆ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಒಂದು ಅನ್ನ ಲಕ್ಷ್ಮಿ ಅಂತ ಕೃಷಿ ಯೋಜನೆ. ಕೃಷಿ ಮಾಡದೆ ಉಳಿದಿರುವಂತಹ ಭೂಮಿಯನ್ನೆಲ್ಲ ಕೃಷಿ ಮಾಡಬೇಕೆಂಬ ಉದ್ದೇಶ. ಅದರಂತೆ ಇವತ್ತು ನಾವು ಮಾಡಿದ ಕೃಷಿಯ ಕಟಾವಿನ ಕಾರ್ಯಕ್ರಮ. ನಾವೆಲ್ಲಷ್ಟೇ ಶ್ರೀಮಂತರಾದರೂ, ಎಷ್ಟೇ ಸಂಪತ್ತುಗಳನ್ನು ಕೂಡಿಟ್ಟರು, ನಮ್ಮ ಹೊಟ್ಟೆಗೆ ಬೇಕಾದ್ದು ಆಹಾರ. ಚಿನ್ನವನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಹಣವನ್ನು ನುಂಗ್ಲಿಕ್ಕೆ ಆಗೋದಿಲ್ಲ. ಜೀವರಾಶಿಗಳಿಗೆ, ಅದು ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳಿಗೂ ಆಹಾರ ಉತ್ಪತ್ತಿ ಎಂಬಂಥದ್ದು ಅನಿವಾರ್ಯವಾದದ್ದು. ನಮ್ಮ ದೇಶದ ದೊಡ್ಡ ಘೋಷಣೆಯಲ್ಲಿ ಅತ್ಯಂತ ಹೆಮ್ಮೆಯಿಂದ ಯಾವತ್ತೂ ಸ್ಮರಿಸಿಕೊಳ್ಬೇಕಾದಂತಹದ್ದು ಜೈ ಜವಾನ್ ಜೈ ಕಿಸಾನ್. ಒಂದು ಸೈನಿಕ, ಇನ್ನೊಬ್ಬ ಕೃಷಿಕ. ಇವರಿಬ್ಬರೂ ಬಲಿಷ್ಠರಾಗಿದ್ದರೆ ನಮ್ಮ ದೇಶ ಸುಭಿಕ್ಷವಾಗ್ತದೆ. ಹಾಗಾಗಿ ನಾವೆಲ್ಲ ಎರಡಕ್ಕೂ ಕೈ ಜೋಡಿಸಬೇಕು. ಸೈನ್ಯಕ್ಕೆ ತಯಾರು ಮಾಡಿ ಒಂದಿಷ್ಟು ಸೈನಿಕರನ್ನು ಕಳಿಸಬೇಕು, ಹಾಗೆ ಕೃಷಿಕರನ್ನು ತಯಾರು ಮಾಡಿ ಗದ್ದೆಯಲ್ಲಿ ಕೃಷಿ ಕಾರ್ಯಕ್ಕೆ ಇಡಬೇಕು. ಕೊನೆಯ ಪಕ್ಷ ಕೊಯ್ಲು ಸಹ ಕಾದು ಬಂದೊಂದು ಅರ್ಧ ಗಂಟೆ ಗದ್ದೆಗಿಳಿಯುವ ಮೂಲಕ ಕೃಷಿ ಸಂಸ್ಕೃತಿ ಉಳಿಯಬೇಕು. ಹಾಗಾಗಿ ಇದು ನಮ್ಮ ಅನ್ನದ ದಾರಿ. ನಾವು ಜಗತ್ತು ಅಭಿವೃದ್ಧಿಯಾಗಬೇಕು, ಜಗತ್ತು ಶ್ರೀಮಂತ ಆಗಬೇಕು ಅಂತಾದರೆ ಜಗತ್ತಿನ ಭಾಗವಾಗಿರುವ ನಮ್ಮ ಭಾರತವು ಶ್ರೀಮಂತವಾಗಿರಬೇಕು. ಭಾರತೀಯರಾದ ನಾವೆಲ್ಲ ಭಾರತವನ್ನು ಶ್ರೀಮಂತಗೊಳಿಸಬೇಕು. ಭಾರತದ ಶ್ರೀಮಂತಿಗೆ ನಮ್ಮೆಲ್ಲರ ಶ್ರಮದ ಮೇಲೆ ನಿಂತಿದೆ. ನಾವೆಲ್ಲ ಸಾಧಿಸುವ ಸಾಧನೆ ಮೇಲೆ ನಿಂತಿದೆ. ಎಲ್ಲದಕ್ಕೂ ಪ್ರಮುಖವಾಗಿ ಬೇಕಿರುವುದು ಆಹಾರ. ಹಾಗಾಗಿ ಆಹಾರದ ಕೊರತೆಗಾಗಿಯೇ ಮುಂದೆ ಮಹಾಯುದ್ಧ ನಡೆಯಲಿಕ್ಕಿದೆ ಅಂತ ಭವಿಷ್ಯ ಹೇಳಿದವರಿದ್ದಾರೆ. ನಾವೆಲ್ಲ ಯುದ್ಧವನ್ನು ನಡೆಯದಂತೆ ಮಾಡಬೇಕು. ಕಾಲ ಏನು ಬೇಕಾದರೂ ಮಾಡಲಿ, ಆದರೆ ಆ ಕಾಲಕ್ಕೆ ಒಳ್ಳೆಯ ಉದಾಹರಣೆಯಾಗಿ ನಾವೆಲ್ಲ ಬದುಕುವ ಮೂಲಕ ಒಳ್ಳೆಯ ಪರಿಸರವನ್ನು ಕಟ್ಟಿ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ನಾವು ತಿನ್ನುವ ಆಹಾರ ಅತ್ಯಂತ ಅಗತ್ಯ ಎಂದು ತಿಳಿದು ನಮ್ಮ ಮನೆಯ ಅಂಗಳದಲ್ಲಿ, ಕೊನೆಯ ಪಕ್ಷ ನಮ್ಮ ಮಾಡಿನ ಮೇಲೆ, ಈಗ ಸ್ಲ್ಯಾಬ್ನ ಕಟ್ಟಡವೇ ಇರುವುದಿಲ್ಲ, ಗ್ರೋ ಬ್ಯಾಗಲ್ಲಿ ಆದರೂ ನಾವು ಕನಿಷ್ಠವಾದಂಥ ಕೃಷಿಯನ್ನು ಮಾಡಬೇಕು. ಒಂದು ಅಳಸಂಡೆ ಬೀಜ ಸಾಕು, ಒಂದು ಮನೆಗೆ ಅದು ಒಂದು ಹೊತ್ತಿನ ಒಬ್ಬನ ಆಹಾರವಾದರೂ ಅಷ್ಟು ಭೂಮಿ ಮೇಲೆ ಉತ್ಪತ್ತಿ ಆಯಿತು. 10 ಗಿಡ ನೆಟ್ಟರೆ ವಾರದಲ್ಲಿ 2 ಸರ್ತಿ ಅಳಸಂಡೆ ಪಲ್ಯ ಮಾಡಬಹುದು. ಅಷ್ಟು ಆಹಾರದ ಕೊರತೆ ಕಡಿಮೆ ಆಯಿತು. ಹೀಗೆ ಗಮನಿಸ್ತಾ ಹೋಗೋಣ. ನಾವು ಹೊರಗಿಂದ ತರುವ ಆಹಾರ ಆದರೂ ಹಣ ಕೊಟ್ಟು ತಂದರೆ ನಾವು ಒಳ್ಳೆಯ ಆಹಾರ ತಿಂತೇವೆ ಎಂಬಂಥ ಭರವಸೆ ನಮಗಿದೆಯಾ? ಇವತ್ತೆಲ್ಲ ಜಗತ್ತನ್ನೇ ಕಾಣುವಾಗ ವಿಜ್ಞಾನ ತುಂಬ ಮುಂದುವರಿತಾ ಉಂಟು. ವಿಜ್ಞಾನದ ನಾಗಾಲೋಟ ಮನುಷ್ಯನ ಬದುಕಿನ ವಿನಾಶದ ಕಡೆಗೆ ದುರುಪಯೋಗವೂ ಆಗುತ್ತಾ ಉಂಟು. ಒಂದು ಕಡೆಯಿಂದ ಒಳ್ಳೆಯ ಬೆಳವಣಿಗೆ ಆದರೆ ಅದನ್ನು ದುರುಪಯೋಗ ಮಾಡೋ ಕೆಟ್ಟವರು ಇದ್ದಾರೆ. ಇನ್ನು ಇದರ ಜೊತೆಗೆ ಕೃಷಿ ಕಾರ್ಯವನ್ನು ಗಮನಿಸೋಣ. ಆಹಾರಕ್ಕೆ ಮೂಲ ಕೃಷಿ. ಅದರಿಂದ ಕೃಷಿ ಲಾಭದಾಯಕವಾಗಬೇಕು ಎಂಬ ಉದ್ದೇಶದಿಂದ ಅದಕ್ಕೆ ಬೇರೆ ಬೇರೆ ರಾಸಾಯನಿಕ ದ್ರವ್ಯಗಳನ್ನು ಕೃಷಿಗೆ ಬಳಸುವ ಮೂಲಕ ಆಹಾರದ ಜೊತೆಗೆ ವಿಷವನ್ನು ಉತ್ಪತ್ತಿ ಮಾಡ್ತೇವೆ. ಒಂದು ತಮಾಷೆಯ ಉದಾಹರಣೆ ಇದೆ. ಒಬ್ಬನಿಗೆ ಬದುಕಿನಲ್ಲಿ ಬಹಳ ಸವಾಲು ಬಂತು, ಇನ್ನು ಬದುಕುವುದಿಲ್ಲ ಅಂತ ವಿಷ ತಿಂದ. ಆದರೆ ವಿಷ ಕಲಬೆರಕೆ ಆಗಿತ್ತು, ಅವ ಸಾಯಲಿಲ್ಲ. ಅಲ್ಲೂ ಕಲಬೆರಕೆ ಮುಟ್ಟಿದೆ ಅಂತ, ಅದಕ್ಕಾಗಿ ಇನ್ನು ಸಾಯಲಿಲ್ಲ, ಸಂಕಟ ಪಡ್ತಾ ಇದ್ದಾನೆ. ಮರಣ ಸಂಕಟದ ಅನುಭವ ಬಹಳ ಕಠಿಣವಾದದ್ದು. ಹಾಗೆ ಅವ ಹೇಗಾದರೂ ಬದುಕಬೇಕು ಅಂತ ಆಸ್ಪತ್ರೆಗೆ ಹೋಗಿ ಔಷಧಿ ತಿಂದ. ಔಷಧವು ಕಲಬೆರಕೆ, ಸತ್ತು ಹೋದ. ಅಂದರೆ ಇದು ತಮಾಷೆ ಮಾತು. ಅಷ್ಟಕ್ಕೂ ಒಳ್ಳೆಯದೆಲ್ಲ ಕಲಬೆರಕೆಯಾಗಿ ಕೆಟ್ಟದಾಗಿದೆ, ಕೆಟ್ಟದು ಕಲಬೆರಕೆಯಾಗಿ ದುರ್ಬಲವಾಗಿದೆ. ನಾವು ಕುಡಿಯುವ ಹಾಲು ಬೆಳ್ಳಗಿದ್ರೆ, ನೀರಾಗಿದ್ದರೆ ಸಾಲದು. ಅದು ಚಹಾ, ಕಾಫಿ ಅಥವಾ ಇನ್ನೇನಾದರೂ ಪಾನೀಯ ಆದರೂ ಅದಕ್ಕೆ ಹಾಲಿನ ಬಣ್ಣ ಬಂದರೆ ಸಾಲದು. ಹಾಲಿನ ಅಂಶಗಳಿರಬೇಕು. ಆದರೆ ಹಾಲಿನ ಜೊತೆಗೆ ಹಾಲಾಹಲವೂ ಸೇರಿದೆ ಅಂತ ನಾವು ಮರೆಯಬಾರ್ದು. ನಮಗೆ ಹಾಲು ಬೇಕು ಅಂತಾದರೆ ಎಲ್ಲಿಂದ ಹಾಲು ಬರುತ್ತದೆ? ಗೋವನ್ನು ಸಾಕಿದರೆ ತಾನೇ. ನಾವೆಷ್ಟು ಜನ ಗೋವನ್ನು ಸಾಕ್ತೇವೆ? ಮನೆ, ಸಣ್ಣ ಸೌಕರ್ಯಗಳ ಮಧ್ಯೆ ನಾವು ನೆಮ್ಮದಿಯಿಂದ ಬಾಳಿಕೆ ಹೊರಟಿದ್ದೇವೆ. ಆದರೆ ನಮ್ಮ ಮನೆಗೆ ಅನಿವಾರ್ಯವಾಗಿ ನಾವು ಹಾಲಿಗೂ ಹೊರಗೆ ಅವಲಂಬಿಸಬೇಕಾಗ್ತದೆ, ಆಹಾರಕ್ಕೂ ಹೊರಗೆ ಅವಲಂಬಿಸಬೇಕಾಗ್ತದೆ. ನಾವು ತಂದು ತಿನ್ನುವ ಆಹಾರ ನಮಗೂ, ನಮ್ಮ ಮನೆಯವರಿಗೂ, ನಮ್ಮ ಮಕ್ಕಳಿಗೂ, ಎಲ್ಲರಿಗೂ ನಾವು ವಿಷವನ್ನೇ ತಿನ್ನಿಸ್ತೇವೆ. ಇದರಿಂದ ಮುಕ್ತರಾಗಬೇಕು ಅಂತಾದರೆ ಪ್ರತಿಯೊಬ್ಬರೂ ಸಹ ಇದು ಅತ್ಯಂತ ಅಗತ್ಯವಾದ್ದು ಎಂದು ಮನಗಂಡು, ಅನಿವಾರ್ಯ ಎಂದು ಮನಗಂಡು ಕೃಷಿ ಕಾರ್ಯದಲ್ಲಿ ಇಳಿಬೇಕು. ಅಷ್ಟು ಮಾತ್ರವಲ್ಲ, ಸಾವಯವ ಕೃಷಿಯನ್ನು ಮಾಡಬೇಕು. ನಮ್ಮ ಭೂಮಿ ದೇವರು ನಮಗೆ ಬದುಕಲಿಕ್ಕೆ ಕೊಟ್ಟ ಅವಕಾಶ. ಇದನ್ನು ಬದುಕಲಿಕ್ಕಾಗಿ ಚೆನ್ನಾಗಿ ನಾವು ಬಳಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಭೂಮಿಯನ್ನು ನಾವೆಲ್ಲರೂ ಸೇರಿಕೊಂಡು
ಅದು ಜಾತಿ ಮತ ಪಂಗಡ ಯಾವ ಪಕ್ಷ ಯಾವ ಭೇದವೂ ಇಲ್ಲ. ಮನುಷ್ಯರಾದ ನಾವೆಲ್ಲ ಸೇರಿಕೊಂಡು ಕೃಷಿ ಸಂಸ್ಕಾರವನ್ನು ಉತ್ತೇಜಿಸಿ ಎಲ್ಲರೂ ಕೃಷಿ ಕಾರ್ಯದಲ್ಲಿ ತೊಡಗುವಂತೆ ಮಾಡಬೇಕು. ಮಕ್ಕಳೆಲ್ಲ ನೀವೆಲ್ಲ ನಿಮ್ಮ ಹಿತ್ತಿಲಲ್ಲಿ ಒಂದು ಅಳಸಂಡೆ ಬೀಜ ಆದರೂ ಒಂದು ಬೆಂಡೆ ಬೀಜ ಆದರೂ ಹಾಕಿ ಅದಕ್ಕೆ ಪ್ರೀತಿಯಿಂದ ನೀವು ಸಾಕಿದ್ದು ಸಾಕು. ಸ್ವಲ್ಪ ಮಣ್ಣು ಬೂದಿ ಹಾಕಿದ್ರೆ ಸಾಕು, ಗೊಬ್ಬರ ಇದ್ದರೆ ಹಾಕಿದ್ದು ಸಾಕು, ವಿಷ ಹಾಕಬೇಡಿ. ನಿಮ್ಮ ಮನೆಯಲ್ಲಿ ಆದಂಥ ಬೆಂಡೆಕಾಯಿ ತಿನ್ನುವಾಗ ನಿಮ್ಮ ಬೆವರಿನಿಂದ ಬಂದದ್ದು ಅಂತ ಒಂದು ಹೆಮ್ಮೆ ಅನ್ನಿಸ್ತದೆ. ಮಾತ್ರವಲ್ಲ, ಅದು ದೇವರಿಗೆ ಅತ್ಯಂತ ಇಷ್ಟವಾದದ್ದು, ಪೂಜೆಗೆ ಸಮಾನ ಕೃಷಿ ಮಾಡುವುದು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಕೃಷಿ ಕಾರ್ಯಕ್ಕಾಗಿ ನಾವು ಜವಾಬ್ದಾರಿಯನ್ನು ನಿರ್ವಹಿಸುವರಾಗಬೇಕು. ನಮಗೆ ಬೇಕಾದ ವರ್ಷದಲ್ಲಿ ಒಂದು 10 ದಿವಸಕ್ಕಾದರೂ ಪೂರೈಸುವಷ್ಟು ನನಗೆ ಆಹಾರ ತಯಾರು ಮಾಡಬೇಕು. ಹೀಗಾದರೂ ಯೋಚನೆ ಮಾಡಬೇಕು. ನಿಮಗೆ ಗೊಬ್ಬರ ಬೇಕಾದರೆ ನಾವು ಮಠದಿಂದ ಕೊಡ್ತೇವೆ. ಸ್ವಲ್ಪ ಸ್ವಲ್ಪ ಸಾವಯವ ನಾವೀಗ ಪುಡಿ ಗೊಬ್ಬರ ಎಲ್ಲ ಮಾಡಲಿಕ್ಕೆ ಹೊರಟಿದ್ದೇವೆ. ಅದೆಲ್ಲ ಮಾಡಿ ಹಿತ್ತಿಲಲ್ಲಿ ನೀವು ಕೃಷಿ ಮಾಡುವುದಾದರೆ ನಾವು ನಿಮಗೆ ಗೊಬ್ಬರ ಕೊಡ್ತೇವೆ. ಅದನ್ನು ನೀವು ತಗೊಂಡು ಕೃಷಿ ಮಾಡಿ, ಅದರಿಂದ ಉತ್ಪತ್ತಿಯಾದ ಆಹಾರವನ್ನು ನೀವು ತಿಂದು ವಿಷ ಇಲ್ಲದ ಒಳ್ಳೆಯ ಆಹಾರವನ್ನು ತಿನ್ನಿ. ಒಂದು 100 kg ಬೆಂಡೆಕಾಯಿ ಅಥವಾ 100 kg ಅಳಸಂಡೆ ನಮ್ಮ ಭೂಮಿಯ ಮೇಲಿನ ಅದು ನಮ್ಮ ಕೊಡುಗೆ ಆದರೆ ನಮ್ಮ ಕೊಡುಗೆ ಆಗಬೇಕು. ನಾವು ಇಲ್ಲಿ ಯಾರ್ಯಾರೋ ಬೆಳೆದದ್ದು ನಾವು ತಿನ್ನೋದಕ್ಕಿಂತ ನಮ್ಮಿಂದ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯನಾ ಅಂತ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೃಷಿಯನ್ನು ಉತ್ತೇಜಿಸಬೇಕು. ಹಾಗೆ ನಾವೆಲ್ಲರೂ ವರ್ಷದಲ್ಲಿ ಒಂದು ದಿವಸವಾದರೂ ಗದ್ದೆಯನ್ನು ಹುಡುಕಿ ಹೋಗಬೇಕು. ಯಾರ ಗದ್ದೆಯೂ ಆಗಲಿ, ಕೃಷಿ ಮಾಡುವವರು ನಷ್ಟ 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 ಅಂತ ಹೇಳ್ತಾರೆ. ಆದರೆ ಯಾವುದು ನಷ್ಟ? ಬರೀ ಆರ್ಥಿಕವಾದ ಕೈಯೊಳಗೆ ಬರುವಂತಹ ಆರ್ಥಿಕತೆ ಅಥವಾ ಖರ್ಚು ಮಾಡಿದ್ದಕ್ಕೆ ಪೂರಕವಾಗಿ ವರಮಾನ ಬಂದರೆ, ಉತ್ಪತ್ತಿ ಬಂದರೆ ಅದು ಮಾತ್ರ ಲಾಭ ಅಂತ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಅದರಿಂದ ಲೆಕ್ಕಾಚಾರದಲ್ಲಿ ಏನಾದರೂ ನಮ್ಮ ಕೈಯಿಂದಲೇ ಹೆಚ್ಚು ಹೋಗಿದಂತಾದರೂ ಅದನ್ನು ತಿನ್ನುವುದರಿಂದ ಉಂಟಾಗುವ ಪರಿಣಾಮ ಬೇರೆ ಬೇರೆ ದಾರಿಗಳಲ್ಲಿ ಹೋಗುವ ಖರ್ಚೆಲ್ಲ ನಿಂತು ಹೋಗ್ತದೆ, ನಿಯಂತ್ರಣಕ್ಕೆ ಬರ್ತದೆ. ಹಾಗಾಗಿ ನಾವು ನೀವೆಲ್ಲ ಸೇರಿಕೊಂಡು ನಮ್ಮ ಮನೆಯನ್ನು ಚಂದಗೊಳಿಸೋಣ. ಮನೆಯ ಅಕ್ಕಪಕ್ಕದಲ್ಲೆಲ್ಲ ಕೃಷಿ ಮಾಡಿ ಬರೇ ಆಹಾರ ಮಾತ್ರ ಅಲ್ಲ, ಉಸಿರು ಶುದ್ಧವಾಗಿ ನಮಗೆ ಸಿಗುತ್ತದೆ ಎಂಬುದು ಮರೆಯಬಾರದು. ಆ ಮೂಲಕ ನಮ್ಮ ಮನೆಯ ಅಡುಗೆ ಕೋಣೆಯನ್ನು ನಾವು ಔಷಧಾಲಯವಾಗಿ ಮಾಡಬೇಕು. ಮನೆಯ ಅಡುಗೆ ಕೋಣೆಯನ್ನು ಔಷಧಾಲಯವಾಗಿ ಮಾಡೋದಂದ್ರೆ ಏನು? ಆ ಅಡುಗೆ ಕೋಣೆಯಲ್ಲಿ ತಯಾರಾಗುವ ಪಾಕವೆಲ್ಲ ಔಷಧಿಯಾಗಿ ನಮಗೆ ಆರೋಗ್ಯಕ್ಕೆ ಸುರಕ್ಷಿತತೆಯನ್ನು ಕೊಡಬೇಕು, ಆರೋಗ್ಯಕ್ಕೆ ಸಂರಕ್ಷಣೆಯನ್ನು ಕೊಡಬೇಕು. ಅದೇ ನಮ್ಮ ಬದುಕು ಹಳಿ ತಪ್ಪಿದಂದಾಗಿ ನಮ್ಮ ಅಡುಗೆ ಕೋಣೆ ಇವತ್ತು ಆಸ್ಪತ್ರೆ ಆಗಿದೆ. ಔಷಧಾಲಯವೇ ಅಡುಗೆ ಕೋಣೆ ಆಗಬಾರ್ದು, ಅಡುಗೆ ಕೋಣೆ ಔಷಧಾಲಯ ಆಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ಮಾತಿಗಿಂತ ಹೆಚ್ಚು ಪ್ರವೃತ್ತಿ, ಅದಕ್ಕಾಗಿ ನಾವು ಮುಂದುವರಿಯೋಣ. ಈಗಾಗಲೇ 11 ಗಂಟೆಗೆ ಹತ್ತಿರ ಆಗ್ತಾ ಬಂತು ಅಂತ ಅನ್ನಿಸ್ತದೆ. ಅದನ್ನು ನಾವು ಬಹಳ ಈ ವಿಷಯದಲ್ಲಿ ಇಷ್ಟೊತ್ತಾದರೂ ಈ ಕಾಲವನ್ನು ಈ ರೀತಿ ಕಳೆದ ಯಾಕೆಂದರೆ ಇದು ಕೃಷಿಯ ಕಾರ್ಯ ಮಾತ್ರವಲ್ಲ, ಇವತ್ತು ಮಾಡೋದು ಕೇವಲ ಸಾಂಕೇತಿಕ. ನೀವು 1 ಗಂಟೆ 1.5 ಗಂಟೆ ಆಗೋ ನೀವೆಲ್ಲ ಹೆಚ್ಚಿನವರು ಪ್ಯಾಚ್ ಆಗುವವರೇ ಇರೋದು. ಹಾಗಾಗಿ ಪ್ಯಾಚ್ ಆಗುವವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ನಾವು ಕೊಡೋದು. ನೀವು ಪ್ಯಾಚ್ ಆಗಿ ಓಡೋದಕ್ಕಿಂತ ಮೊದಲು ನಿಮ್ಮನ್ನೇ ಪ್ಯಾಚ್ ಆಗದಂತೆ ನೋಡಿಕೊಳ್ಳಿಕ್ಕಾಗಿ ಇವತ್ತು 1-1.5 ಗಂಟೆ ಮಾತ್ರ ಸೇವೆ ಮತ್ತು ಮೆಷಿನ್ನಲ್ಲಿ ಕೊಯ್ಯುವ ಕೆಲಸ ನಡೀತಿದೆ. ಆದರೂ ಕೃಷಿ ಕಾರ್ಯಕ್ಕೆ ಉತ್ತೇಜನ ಕೊಡೋ ದೃಷ್ಟಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೃಷಿಗಾಗಿ ನಾವು ಸಂಘಟಿತರಾಗಬೇಕು ಅಂತ ಹೇಳ್ತಾ ನಮ್ಮ ಮಡಿಲ್ ತಂಡದವರಿದ್ದಾರೆ. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾದರಿ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ನಿಮ್ಮಲ್ಲಿ ನಮ್ಮೊಂದು ಅಪೇಕ್ಷೆ, ವರ್ಷದಲ್ಲಿ 1 ದಿವಸ ಮಡಿಲ್ ತಂಡದ್ದು ಕೃಷಿಗಾಗಿ ಮೀಸಲು ಅಂತ ಇವತ್ತಿಟ್ಟಿದ್ದೀರಿ. ಅದು ಪ್ರತಿ ವರ್ಷ ಹೀಗೆ ಕೃಷಿಗೆ ಮೀಸಲಿಟ್ಟ ತಂಡ ನಿಮ್ಮದಾಗಬೇಕು. ಅದರಲ್ಲಿ ಕೃಷಿ ಕ್ಷೇತ್ರದಲ್ಲಿಯೂ ಮಡಿಲು ತಂಡ ಸ್ಪರ್ಶ ಆಗಬೇಕು ಅಂತ ಹೇಳ್ತೇವೆ. ನಾವೆಲ್ಲ ಬಗ್ಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿಂತುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಈ ಅಜ್ಜಿಯನ್ನು ನೋಡಿ ಕಲಿಬೇಕು. ಅವರು ಕರೆಯದಿದ್ರೂ ಮುಟ್ತಾರೆ. ಕಳೆದ ಸರ್ತಿ ಅವರಿಗೆ ಹೇಳಲೇ ಇಲ್ಲ, ಆದರೂ ಮುಟ್ಟಿದ್ದಾರೆ. ಈ ಸರ್ತಿ ಮರೆಯದೆ ಹೇಳಿದ್ದಾರೆ, ಬಂದಿದ್ದಾರೆ. ಅವರಿಗೆ ಪ್ರಾಯ ಎಷ್ಟು ಗೊತ್ತಾ? ಅವರಿಗೆ 50 ಆಗಲಿಲ್ಲ. ಆಗಲಿಲ್ಲ. ಅವರಿಗೆ ನಮ್ಮ ಕೃಷಿಗೆ ಬರಲಿಕ್ಕೆ ಬೇಕಾಗಿ ದೇವರನ್ನು ನಡೆಸಿದ್ದು. ಮಲಗಿದಲ್ಲಿದ್ದರು. ಅದಕ್ಕೆ ನಾವು ಅವರಿಗೆ ಹೇಳಿ ನಿಮ್ಮನ್ನು 50 ಮಾಡುದು. ಅವರು ಮುಗ್ಧರು ನೋಡಿ, ಚಪ್ಪಾಳೆ ತಟ್ಟದ್ದು ಅವರಿಗೆ, ನಾವೆಲ್ಲ ಚಪ್ಪಾಳೆ, ಅವರು ಸಹ ಚಪ್ಪಾಳೆ ತರ್ತಾರೆ, ಯಾರಿಗೆ ಅಂತ ಗೊತ್ತಿಲ್ಲ ಅಂತ ಮುಗ್ಧರು. ಈ ಪ್ರಾಯದವರು ಇಲ್ಲಿ ಇರುವಾಗ ನೀವೆಲ್ಲ ನಾಚಿಕೆ ಆಗಬೇಕು, ನಾಚಿಕೊಳ್ಳಬೇಕು. ಹಾಗೆ ನಮ್ಮ ಬಾಲಕೃಷ್ಣ ಇದೆ, ಅವರು ಕೃಷಿ ಮಾಡುವವರು. ಹಾಗೆ ಬಾಬು ಅವರಿದ್ದಾರೆ, ನಮ್ಮ ಆಶ್ರಮದ ಚಟುವಟಿಕೆಯಲ್ಲಿ ನಮ್ಮ ಆಶ್ರಮದ ಕಾರ್ಯಕರ್ತರು. ಹಾಗೆ ನಮ್ಮ ವಾರ್ಡ್ ಸದಸ್ಯರು ಹೌದು, ಮೀಂಜ ಪಂಚಾಯತ್ನಲ್ಲಿ ವರ್ಕಾಡಿ ಅಲ್ವಾ, ಮೀಂಜ ಪಂಚಾಯತ್. ಹಾಗೆ ನಮ್ಮ ಇವರಿದ್ದಾರೆ, ಯಾರು ಗಜೇಂದ್ರ ಅವರಿದ್ದಾರೆ, ಅವರು ಮಡಿಲ್ ತಂಡದ ಅಧ್ಯಕ್ಷರು. ಇವರನ್ನೆಲ್ಲ ನಮ್ಮ ಅತ್ಯಂತ ಪ್ರೀತಿಯಿಂದ ಉಪಸ್ಥಿತಿಯನ್ನು ಕೊಟ್ಟಿದ್ದೇವೆ. ಹಾಗೆ ಬಂದ ನಿಮಗೆಲ್ಲ ದೇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇನ್ನು ನೇರ ಗದ್ದೆ ಕೊಯ್ಲಿನ ಕಡೆಗೆ
ಇಲ್ಲ, ಗದ್ದೆ ಕೊಯ್ಯಿನ ಕಡೆಗೆ ಕೃಷ್ಣಾರ್ಪಣೆ.